guys, good morning. Welcome back to my channel. Guys, today is Dalu's birthday. So happiest birthday, Dalu. Guys, ನೀವು ಎಲ್ಲರೂ ವಿಶ್ ಮಾಡಿ. She will be very happy. ಎಲ್ಲರೂ ಕಮೆಂಟ್ ಮಾಡಿ, ಓಕೆನಾ? ಡಲ್ಲು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಈ ಇಯರ್ಗೆ. ನೀನೇನೇನು ಅನ್ಕೊಂತೀಯ ಎಲ್ಲಾನು ಈಡೇರಲಿ. ನೀನು ಆರಾಮಾಗಿ ಯಾವಾಗಲೂ ಹೇಗಿರ್ತೀಯ ಖುಷಿಯಾಗಿ ಹಾಗೆ ಇರು. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ರೆಸ್ಪೆಕ್ಟ್ ಕೊಡು ಇನ್ಮೇಲೆ, ಓಕೆನಾ? ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ ನಿನಗೆ, ಅದಕ್ಕೆ ರೆಸ್ಪೆಕ್ಟ್ ಕೊಡು. ಹೋಗಿ ಬನ್ನಿ, ನಾನು ಹೋಗಲೇ ಬರಲ್ಲ ಅಂದರೆ ಗೈಸ್ ನಂಗೆ ಹೋಗಲೇ ಬರಲ್ಲ ಅಂತ ಅವಳು. ಅದಕ್ಕೆ ಹೇಳಿ ನೀವು ಕಮೆಂಟ್ ಮಾಡಿ ಅವಳು ಹೇಗೆ ಮಾತಾಡ್ಸ್ಬೇಕು ನನಗೆ ಅಂತ. ಬರ್ತಾಳವಳು. ಶಿ ಈಸ್ ರಿಪೋರ್ಟಿಂಗ್ ಫ್ರಮ್ March 2nd. ಕಂಪನಿಗೆ ರಜೆ ತೊಗೊಂಡು ಹೋಗಿದ್ಲು, ಆ್ಯಕ್ಚುಲಿ ಊರಿಗೆ ಹೋಗಿದ್ಲು. ಶಿ ವಿಲ್ ಬಿ ಬ್ಯಾಕ್. ಯಾಕೆ ಎಲ್ಲರದ್ದು ಕಾಫಿ ಆಯಿತಾ? ನಾನು ಬ್ಲ್ಯಾಕ್ ಕಾಫಿ ಕುಡಿದೆ ಇವತ್ತು ಆ್ಯಕ್ಚುಲಿ. ಗೈಸ್ ನಾನು ಔಟ್ಫಿಟ್ ಹೋಗಿ ನೋಡಿಸ್ತೀನಿ. ನಂಗೆ ಆ್ಯಕ್ಚುಲಿ ಈ ಔಟ್ಫಿಟ್ ತುಂಬ ಇಷ್ಟ ನನಗೆ. ಗೈಸ್ ಲೇಟಾಗಿ ಹೋಗಿದೆ, ಓಕೆನಾ? ಆಫೀಸಲ್ಲಿ ಸಿಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಕ್ಯಾಬ್ನಲ್ಲಿ ಸಿಗುವ. ಓಕೆ, ಸ್ಟೇ ಟ್ಯೂನ್ಡ್. ಗೈಸ್ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನಂಗೆ ಬಿಸಿಲಿದ್ರೆ ತುಂಬ ಇಷ್ಟ. ಇಷ್ಟು ಬಿಸಿಲಿರ್ಬೇಕು ಸಂಜೆ ಬೆಳಗ್ಗೆ, ಗೊತ್ತಲ್ಲ ಹೇಳಿದ್ದೀನಿ. ಗಾಡಿ ಈಚೆ ತೊಗೊಂಬರ್ತಿದ್ದೇನೆ ಗೈಸ್. ಒಂದು ಗಾಡಿ ಸರ್ವಿಸಿಗೆ ಕೊಡಬೇಕಿತ್ತು, ಸಾಟರ್ಡೆ ಸಂಡೇ ಕೊಡಬೇಕು. 2000 ಮೇಲೆ ಹೋದ್ಮೇಲೆ ಬನ್ನಿ ಅಂತ ಹೇಳಿದರು. ನಂಗೆ ಗೊತ್ತಿಲ್ಲ ಫ್ರೀ ಆಫ್ ಕಾಸ್ಟ್ ಇದೆ ಏನು ಅಂತ. 3 ಸರ್ವಿಸಸ್ ಫ್ರೀ ಇರುತ್ತಲ್ಲ, ನೋಡೋಣ. ಲೆಟ್ಸ್ ಚೆಕ್. ಬ್ರೇಕ್ಫಾಸ್ಟಿಗೆ ಟೊಮೆಟೊ ರೈಸ್. ನಿಮ್ದೆಲ್ಲ ಆಯ್ತಾ ಬ್ರೇಕ್ಫಾಸ್ಟ್? ನಿಮ್ದೆಲ್ಲ ಆಯ್ತಾ ಗೈಸ್ ಬ್ರೇಕ್ಫಾಸ್ಟು? ಚಿಯರ್ಸ್. ಗೈಸ್ ನಾನು ಏನು ಕೊಡಿದ್ದೀನಿ ಗೊತ್ತೇ ಇವತ್ತು? ಜೈ ಅಂತ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಡೋಣ ಅಂತ ಬ್ರೇಕಲ್ಲಿ. ಎಷ್ಟು ದಿನ ಅಂತ ಹಿಂಗೆ ಎಸಿಟೇಟ್ ಮಾಡೋದು ಅಲ್ವಾ ಗೈಸ್? ಅದಕ್ಕೆ ಬ್ರೇಕಲ್ಲಿ ತೋರಿಸ್ತೀನಿ ಏನೇ ಶಾಪ್ ಇದೆ ಅಂತ. ನಾನು ಹಂಗೆ ಅಂದ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ಅದಕ್ಕೆ ವಿಲ್ ಕಮ್ ಔಟ್ ಆಫ್ ಇಟ್ ಅಂತ ಹಾಗೆ ಅಂದ್ಕೊಂಡಿದ್ದೀನಿ. ಇವತ್ತು ಈಚೆ ಹೋಗೋಣ. ನೀವು ಅದಕ್ಕೆ ಇರ್ತೀರ ತಾನೆ? ಇಬ್ಬರು ಹೋಗೋಣ, ಓಕೆ? ಬಸ್ ನನಗೆ ಔಟ್ಫಿಟ್ ಸಕ್ಕತ್ ಇಷ್ಟ. ಗಸ್ ಇಲ್ಲೇ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಅಲ್ಲಿ ಮುಂಚೆ ಅಲ್ಲಿ ಕೂತ್ಕೊತಿದ್ದೆ ಒಳಗೆ, ಬಟ್ ಇಲ್ಲೇ ಕೂತ್ಕೊಳ್ಳೋಣ ಅಂತ. 2 days ನನಗೆ ಅನಲೈಸ್ ಕೊಟ್ಟಿದ್ದಾರೆ. ಅನಲೈಸ್ ಮಾಡಿ ಮಂಡೇ ವಿಲ್ ಹ್ಯಾವ್ ಅ ಕೌನ್ಸಿಲಿಂಗ್. ಒಂದು ಕೌನ್ಸಿಲಿಂಗ್ ಇರುತ್ತೆ. ಯೂಟ್ಯೂಬಲ್ಲಿ ನಂದು 100 ವ್ಯೂಸ್ ಕ್ರಾಸ್ ಆಗಿದೆ. ಅದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಮಾಡಿದ್ದಾರೆ. ನನಗೆ ಅದು ಇವಾಗ ಗೊತ್ತಾಯಿತು. 100 ವ್ಯೂಸ್ ಕ್ರಾಸ್ ಆದಮೇಲೆ ಯೂಟ್ಯೂಬರ್ ಅಡ್ವರ್ಟೈಸಿಂಗ್ನ ಆ್ಯಡ್ ಮಾಡ್ತಾರೆ. ಸೊ ದಯವಿಟ್ಟು ನನ್ನನ್ನು ಬೇಕೊಂಬೇಡಿ, ಏನಕ್ಕೆ 3 ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅವರು. ಆಮೇಲೆ ನಾನು ಹಾಕಿದ್ದೀನಿ ಅಂತ ಅಂದ್ಕೊಂಬೇಡಿ, ಓಕೆನಾ ಗೈಸ್? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ನಿಮ್ಮಿಂದನೇ ಗೈಸ್. ಸೊ ಥ್ಯಾಂಕ್ಸ್ ಟು ಯು. ಮತ್ತು ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಯಾವಾಗಲೂ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದ್ದೆ ಅಲ್ವಾ? ಸೊ ವೆಲ್ಕಮ್ ಟು ಆರ್ ಚಾನಲ್ ಅಂತ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ನೆನ್ನೆ ಹೇಳಿದೆ ಅಲ್ವಾ ನಾನು ನಮ್ಮ ಚಾನಲ್ ಅಂತ. ಗೈಸ್ ಗುಡ್ ಆಫ್ಟರ್ನೂನ್. ಐ ಆಮ್ ಸೋ ಸಾರಿ, ಬೆಳಗ್ಗೆ ನಾನು ಆ್ಯಕ್ಚುಲಿ ಮಧ್ಯದಲ್ಲೇ ಕ್ಲಿಪ್ಪಿಂಗ್ ಸ್ಟಾಪ್ ಮಾಡಿದೆ. ಏನಕ್ಕೆ ಅಂತ ಹೇಳಿ ಕೊಲಿಗೆ ಹೋಗ್ತು ಬ್ರೇಕ್ಫಾಸ್ಟಿಗೆ ಜಾಯ್ನ್ ಆಗಿದ್ದು. ಸೊ ನಾನು ಯಾರಿಗೂ ಹೇಳಿಲ್ವಲ್ಲ ನಾನು ವ್ಲಾಗ್ಸ್ ಮಾಡೋದು, ಸೊ ಅದಕ್ಕೆಲ್ಲ ಸ್ಟಾಪ್ ಮಾಡಿದೆ. ಸೊ ಫಸ್ಟ್ ಸೆಷನ್ ಮುಗೀತು ಗೈಸ್, ಊಟನೂ ಆಯಿತು. ಸೊ ಇವಾಗ ನಾನು ಬೆಳಗ್ಗೆ ಹೇಳಿದ್ದೆ ಅಲ್ವಾ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀನಿ ಅಂತ, ನೋಡೋಣ ಈಗ ಅನ್ಸುತ್ತೆ ಗೈಸ್. ನಗು ಬರ್ತಾ ಇದೆ ನನಗೆ. ಎಲ್ಲರೂ ನೋಡಿದ್ರೆ ಏನು ಅನ್ಕೊತಾರೆ ಗೊತ್ತಿಲ್ಲ. ಸೊ ಇವಾಗ ನಾನು ಅಂದರೆ ಫಸ್ಟು ನಾನು ಇಲ್ಲಿ ಜಾಯಿನ್ ಆದೆ ಅಲ್ವಾ, ಸೊ ಸ್ವೀಟ್ಸ್ ಕೊಟ್ಟಿಲ್ಲ ಯಾರಿಗೂ. ಅದಕ್ಕೆ ಹಿಂಗೆ ಹೋಗ್ತಾ ಸ್ವೀಟ್ಸ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಫೋನ್ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ನಿಮ್ಮೆಲ್ಲರದ್ದು ಊಟ ಆಯಿತಾ? ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹಿಂಗೆ ಫೋನ್ ಇಟ್ಕೊಂಡು ಮೈಕ್ ಬಾಕ್ಸ್ ಇಟ್ಕೊಂಡ್ಬಂದ್ಬಿಟ್ಟೆ. ನಮ್ಮ ಕೊಲ್ಲಿಗೆ ಕೇಳಿದ್ರು ನೀವು ವ್ಲಾಗ್ಸ್ ಮಾಡ್ತೀರಾ ಅಂತ. ಹೌದು ಅಂತ ಹೇಳಿದೆ. ಆ್ಯಕ್ಚುಲಿ ನನ್ನ ಕೊಲ್ಲಿಗೆ ಕಿರಣ್ ಅಂತ ಒಬ್ರು ಇದ್ದಾರೆ. ಅವ್ರಿಗೆ ಮೊನ್ನೆ ಹೇಳಿದ್ದೆ ನಾನು ಈ ಥರ ಮಾಡ್ತೀನಿ ಅಂತ. ಸೊ ಅವ್ರಿಗೆ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಕೇಳಿದ್ರು ಮಾಡ್ತೀರಾ ಅಂತ. ಹೌದು ಅಂತ ಹೇಳಿದೆ. ಸೊ ಅವ್ರ ವೀಡಿಯೋಸ್ ನೋಡ್ತಾರೆ, ಒಂದು ವೀಡಿಯೋ ನಂದು. ಸೊ ಅದಕ್ಕೆ ಇವಾಗ ಎಲ್ಲರಿಗೂ ಗೊತ್ತಾಯ್ತಲ್ವಾ, ಅದಕ್ಕೆ ಓಪನಾಗಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಬೋದು ಇವಾಗ. ಗೈಸ್ ಏನು ಗೊತ್ತಾ, ಬೆಳಗ್ಗೆ ಆ್ಯಕ್ಚುಲಿ ಸ್ವಲ್ಪ ಬೋರಿಂಗ್ ಹಂಗೆ ಅನಿಸ್ತಾ ಇತ್ತು. ಬಟ್ ಇವಾಗ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಫೀಲಿಂಗ್ ಹ್ಯಾಪಿ. ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ನನಗೆ. ಗೈಸ್ ನಿಮ್ದೆಲ್ಲರೂ ಊಟ ಆಯಿತಾ? ಕೆಲಸ ಮಾತ್ರ ಸಕ್ಕತ್ತಾಗಿದೆ, ಜಾಸ್ತಿ ಕೆಲಸ ಇದೆ.
ಮಂಡೇ ಒಂದು ಟಾಸ್ಕ್ ಇದೆ ನನಗೆ, ಸೊ ಅದು ಫಿನಿಶ್ ಮಾಡಬೇಕು. ಅದಕ್ಕೋಸ್ಕರ ಅನಲೈಸೇಷನ್ ಎಲ್ಲ ಮಾಡೋದಿದೆ ಸ್ವಲ್ಪ ಜಾಸ್ತಿ. ಗೈಸ್ ಇಲ್ಲ ಆನಂದ್ ಸ್ವೀಟ್ಸ್ ಅಂತ ಇದೆ ಅಂತೆ, ಅದಕ್ಕೆಲ್ಲ ಹೋಗ್ಬಿಡೋಣ ಮುಂದೆ. ಗೈಸ್ ನೋಡ್ತಾ ಇದ್ದಾರಲ್ಲ, ನೀವು ನನ್ನ ಜೊತೆ ಇರಿ, ಎಲ್ಲೂ ಹೋಗ್ಬಾರ್ದು ಆಯ್ತಾ, ಕ್ಲಿಪ್ಪಿಂಗ್ಸ್ ಮುಗಿಯೋವರೆಗೂ. ಮತ್ತೆ ಗೈಸ್ ಸಾರಿ, ಬೆಳಗ್ಗೆ ಏನು ಹೇಳಿಲ್ಲ, ನನಗೆ ಕಟ್ ಮಾಡಿಬಿಟ್ಟೆ ವಿಡಿಯೋ. ಮತ್ತೆ ಲೇಟ್ ಬೇರೆ ಆಗಿತ್ತು, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಇನ್ನೊಂಥರ ಆಗ್ತಾ ಇದೆ ನನಗೆ. ಫಸ್ಟ್ ನಾನು ಎಕ್ಸ್ಪೀರಿಯನ್ಸಿಂಗ್ ದಿಸ್. ಏನು ಗೊತ್ತಾ, ಮನಾಲಿನಲ್ಲಿ ನಾನು ಹಿಂಗೆ ಗೊತ್ತಿಲ್ಲ ಗೈಸಲ್ಲಿ, ನಂಗೆ ಏನು ಬೇರೆ ಹತ್ರ ಏನು ಫೀಲ್ ಆಗಿಲ್ಲ, ಹಿಂಗೆ ಹಿಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದೆ ಫೋನು. ಬಟ್ ಇಲ್ಲಿ ಒಂಥರ ಹೆಸಿಟೇಟ್ ಆಗ್ತಿತ್ತು, ಅದಕ್ಕೆ ಆ ಹೆಸಿಟೇಟ್ನ ಕಟ್ ಸ್ಟಾಪ್ ಮಾಡೋಣ ಅಂತ. ಯಾಕಂದರೆ ಹೀಗೆ ಎಷ್ಟು ದಿನ ಅಂತ ಇದು ಮಾಡೋಕ್ಕಾಗುತ್ತೆ, ಹೊರಗೆ ನಾನು ವೀಡಿಯೋಸ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಗೈಸ್ ಬಿಡೆ ಕಾಂಪ್ಲೆಕ್ಸ್ ನಾನಿರೋದು ಇವಾಗ, ಬಿಡೆ ಕಾಂಪ್ಲೆಕ್ಸ್ ಬಂದಿದ್ದೀನಿ. ಗೈಸ್ ಎಲ್ಲ ರಿಂಗ್ ಲೈಟ್ಸ್ ಏನೋ ಇದೆ, ರಿಂಗ್ ಲೈಟ್ಸ್ ಪೌಚಸ್ ಸಿ ಅಂಗಡಿ. ಹಾಂ, ಸ್ವೀಟ್ಸ್ ಕೊಡೋಕ್ಕೆ ಊಟ ಮಾಡ್ಕೊಂಡು ಸ್ವಲ್ಪ ವಾಕ್ ಮಾಡೋದಿತ್ತಲ್ವ, ಅದಕ್ಕೆ ಕೆಳಗೆ ಬಂದ್ಬಿಟ್ಟೆ. ವಾಕ್ ಮಾಡಿಕೊಂಡು ಸ್ವೀಟ್ಸ್ ತಗೊಂಡು ಹೋಗೋಣ. ಗೈಸ್ ಆನಂದ್ ಸ್ವೀಟ್ಸ್ ಇಲ್ಲೇ ಎಲ್ಲೋ ಇದೆ, ಬಟ್ ಗೊತ್ತಾಗ್ತಲ್ಲ, ನಾನು ಲೊಕೇಶನ್ ರೀಚ್ ಆಗಿದ್ದೀನಿ. ಗೈಸ್ ಇಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ಸ್ ಸಿಗುತ್ತೆ, ಮೋದಿ ಕೇರ್ ಬ್ರ್ಯಾಂಡ್ ಇದೆ. ಆನಂದ್ ಸ್ವೀಟ್ಸ್ ಎಲ್ಲಿದೆ? ಫಸ್ಟ್ ಫ್ಲೋರಾ, ಸೆಕೆಂಡ್ ಫ್ಲೋರಾ? ಜಾಕ್ಸ್ ಕೆಫೆ ಇದೆ. ಓಲ್ಡ್ ಬೆಂಗಳೂರು. ಗೈಸ್ ಆನಂದ್ ಭವನ್ ಎಲ್ಲಿದೆ? ಆನಂದ್ ಭವನ್ ಅಲ್ಲ, ಆನಂದ್ ಸ್ವೀಟ್ಸ್. ವೇರ್ ಇಟ್ ಇಸ್? ವೇರ್ ಆರ್ ಯು ಆನಂದ್? ಮಿಸ್ಟರ್ ಆನಂದ್, ವೇರ್ ಆರ್ ಯು? ಗೈಸ್ ಅಲ್ಲೇ ಇದೆ, ನಾನು ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಿದೆ, ಮತ್ತೆ ಕಾಣಿಸೇ ಇಲ್ಲ ಅದು. ಮನೆ ಹೋಗ್ಬಿಟ್ಟು ಸ್ವೀಟ್ಸ್ ತಗೊಂಡು ಹೋಗುವ. ಗೈಸ್ ಸ್ವೀಟ್ಸ್ ತಗೊಂಡಾಯ್ತು. ಗೈಸ್ ಹೆಂಗೆ ಗೊತ್ತಾ, ಒಂದು 5 ಮಿನಿಟ್ಸ್ ಅಷ್ಟೇ ಹೆಸಿಟೇಟ್ ಆಗುತ್ತೆ, ಆಮೇಲೆ ಆಗಲ್ಲ. ಸೊ ಫೈನಲಿ ಹೆಸಿಟೇಷನಿಂದ ಹೊರಗೆ ಬಂದೆ. ಗೈಸ್ ಏನು ಗೊತ್ತಾ, ಇನ್ಮೇಲೆ ಆರಾಮಾಗಿ ಈ ಥರ ವ್ಲಾಗಿಂಗ್ ಮಾಡ್ಕೊಂಡು ಫೋನ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇರ್ಬೋದು. ಎಲ್ಲ ನೋಡ್ತಾ ಇದ್ದಾರೆ, ಹೆಸಿಟೇಟ್ ಆಗ್ತಾ ಇಲ್ಲ ನನಗೆ. ಹಾಂ ಗೈಸ್ ನಮ್ಮ ಆಫೀಸ್ ರೋಡ್ ಹೇಗಿದೆ ನೋಡ್ಸ್ಲಾ, ಎಲ್ಲಾನು ಇದೆ ನೋಡಿ. ಈ ಕಡೆ ಕಾಂಪ್ಲೆಕ್ಸ್ ಇದೆ ಗೈಸ್, ಅಂಬೂರಿ ಬಿರಿಯಾನಿ ಇದೆ, ಸ್ವೀಟ್ ಶಾಪ್ ಇದೆ, ಕೇಕ್ ಶಾಪ್ ಇದೆ, ಸಲೂನ್ ಇದೆ, ಮತ್ತೆ ನಿಮ್ಗೇನಾದ್ರೂ ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಳ್ಬೇಕಂದ್ರೆ ಅದು ಇದೆ. ಗೈಸ್ ಗೊತ್ತಿಲ್ಲ ಕಾಂಪ್ಲೆಕ್ಸ್ ಅಂದರೆ ಹೇಗಿರುತ್ತೆ ಅಂತ, ಎಲ್ಲ ಇಲ್ಲೇ ಸಿಗುತ್ತೆ ಗೈಸ್. ಗೈಸ್ ಸಕ್ಕ ಬಿಸಿಲು, ಸಕ್ಕ ಶೆಕೆ ಆಗ್ತಾ ಇದೆ. ಅಪ್ಪ ಆಫೀಸ್ ಒಳಗೆ ಹೋಗ್ಬಿಟ್ರೆ ಸಾಕನ್ಸ್ತಾ ಇದೆ. ನೀವು ಹೋಗೋಣ, ಆಫೀಸ್ ಸಿಗ್ತೀವಿ ಇವಾಗ. ಗೈಸ್ ಇವಾಗ ಆಫೀಸಿಗೆ ಹೋಗಿ ಎಲ್ಲರಿಗೂ ಸ್ವೀಟ್ಸ್ ಕೊಟ್ಟು ಮತ್ತೆ ಸೆಕೆಂಡ್ ಸೆಷನ್ ಇದೆ ಇವಾಗ. ಸೆಕೆಂಡ್ ಸೆಷನ್ ಮುಗಿಸ್ಕೊಂಡು ನಾನು ಸಂಜೆ ಸಿಗ್ತೀನಿ, ಓಕೆನಾ? ಗೈಸ್ ರೀಚ್ ದಿ ಆಫೀಸ್. ಕ್ವಿಕ್ ವಾಕ್ ಆಗೋಯ್ತು, ಬೇಗ ಹೋಗಿ ಪಟ ಅಂತ ಬೇಗ ಬಂದೆ. ಹೆಸಿಟೇಷನ್ ಇತ್ತಲ್ವಾ, ಹೆಂಗೆ ಹೋಗಿದ್ದೀನಿ ಅಂದರೆ ನಾನು ಗೈಸ್ ಬೇಗ ಹೋಗ್ತೆ. ನೀವೇ ನೋಡಿದ್ರಲ್ಲ. ಸೊ ಲಿಫ್ಟಲ್ಲಿ ಹೋಗೋಣ ಈಗ. ಗೈಸ್ ಇವಾಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಸಂಜೆ ಸಿಗ್ತೀನಿ ಗೈಸ್. ಗೈಸ್ ನಾನು ಲಿಫ್ಟಲ್ಲಿ ಬಂದ್ಬಿಟ್ಟು ಸೆಲೆಕ್ಟೇ ಮಾಡಿಲ್ಲ. ಸೊ ಸ್ವೀಟ್ಸ್ ವಿತ್ ಇದು ಕಿರಣ್ಗೆ ಪಾಪ ಅವ್ರು ಊಟ ಮಾಡಿಲ್ಲ, ಕೆಂಪು ಜಾಸ್ತಿ ಇದೆ ಅಂತ, ಅದಕ್ಕೆ ಅವರಿಗೆ ಅಂತ ಒಂದು ಶೇಕ್ ತೊಗೊಂಡಿದ್ದೀನಿ. ಗೈಸ್ ಸಂಜೆ ಸಿಗ್ತೀನಿ, ಬೈ ಬಾಯ್. ಗುಡ್ ಈವ್ನಿಂಗ್ ಗೈಸ್. ಇವತ್ತು ತುಂಬ ಬ್ಯುಸಿ ಇದ್ದೆ, ಡೇ ಹೋಗಿದ್ದಾಗ ಗೊತ್ತಾಗಿಲ್ಲ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರ್ತಾ ಇದೆ, ಮನೆಗೆ ಹೊರಡೋಣ. ಗೈಸ್ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಐ ಆಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್. ಗೈಸ್ ಏನು ಗೊತ್ತಾ, ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟೆ ನಾನು. ಫ್ರೆಶ್ ಅಪ್ ಆಗಿ ಬಂದು ನಿಮ್ಮದೇ ಮಾತಾಡೋಣ ಅಂತ ಗೈಸ್ ಇಲ್ಲಿ ನೋಡಿ ಓಪನ್ ಆಗೋಯ್ತು. ನಿಮ್ಮದೇ ಮಾತಾಡೋಣ ಅಂತ ಒಂದೇ ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟೆ ಗೈಸ್, ಆಮೇಲೆ ಲೇಟ್ ಆಗುತ್ತೆ ಅಂತ. ಇವಾಗ ಸ್ಕಿನ್ ಕೇರ್ ಮಾಡ್ತಾ ನೈಟ್ ಸ್ಕಿನ್ ಕೇರ್ ಗೊತ್ತಲ್ವ ನಿಮಗೆ, ನನ್ನ ನೈಟ್ ಸ್ಕಿನ್ ಕೇರ್ ರೋಟೀನ್ ಗೈಸ್ ಇದು ಗೊತ್ತಾಗ್ತದೆ, ಅದಕ್ಕೆ ವಾಮಿಟ್ ಮಾಡ್ತಾ ಇದೆ ಗೈಸ್. ಎಲ್ರದ್ದು ಊಟ ಆಯ್ತಾ? ಔ ಶಟ್ ಗೈಸ್ ಎಲ್ಲ ಇಟ್ಟೋಯ್ತು, ಕ್ಯಾಪು ಸಿಕ್ತು ನೋಡಿ. ಇದು ಇಷ್ಟು ಚಿಕ್ಕ ಇದೆಯಾ ಕುಟಾಣಿ, ಅದಕ್ಕೆ ಇದು ಸ್ವಲ್ಪ ಹಾಕಕ್ಕೆ. ಓ ಉಲ್ಟಾ ಮಾಡೋಣ, ಉಲ್ಟಾ ಮಾಡ್ಬೇಕು ಗೈಸ್. ಇದು ಉಲ್ಟಾ ಹಾಕ್ಬಿಟ್ಟಿದ್ದೀನಿ ಗೈಸ್. ಎಲ್ರದ್ದು ಊಟ ಆಯ್ತಾ? ನಂದೇನೋ ಊಟ ಆಗಿಲ್ಲ, ಇವಾಗ ಫ್ರೆಶ್ ಅಪ್ ಆಗಿ ಎಷ್ಟು ಲೇಟ್ ಆಯ್ತು ಇವತ್ತು, 8 o'clock ಆಗೋಗಿದೆ ಗೈಸ್. ಇವತ್ತು ನಂಗೆ ಖುಷಿ ಆಗ್ತಾ ಇದೆ, ಏನು ಗೊತ್ತಾ, ಹೆಸಿಟೇಟ್ ಎಲ್ಲ
ತೆಗ್ಬಿಡ ಇವತ್ತು ನಾನು. ನಿಮ್ಗೆ ಗೊತ್ತಲ್ವಾ ಗೈಸ್, ಯಾಕೋ ಗೊತ್ತಿಲ್ಲ ನನಗೆ. ಬೆಳಗ್ಗೆ ಬಸ್ಸಲ್ಲಿ ಬರ್ಬೇಕಾದ್ರೆ ನನಗೆ ಹೆಸಿಟೇಟ್ ಹೆಂಗೆ ನಾನು ತೆಗಿಯೋದು ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಹೆಸಿಟೇಷನ್ನು, ಅದು ಕಂಫರ್ಟ್ ಝೋನ್, ಅದರಿಂದೆಲ್ಲ ಹೊರಗೆ ಬರ್ಬೇಕಲ್ವಾ. ಅದಕ್ಕೆ ಯೂಶಲಿ ನನಗೆ ಫೋಟೋಸ್ ತೊಗೊಳಕ್ಕೆ ತುಂಬ ಇಷ್ಟ ಆಯ್ತಾ. ಫೋಟೋಸ್ ತೊಗೊಂಡಿದ್ದೀನಿ, ಆ ಥರ ಫೋಟೋಸ್ ತೊಗೊಳೋದು, ವೀಡಿಯೋಸ್ ಆ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ನಾನೇ ಬ್ಲಾಗ್ ಅಂತ ಹಿಂಗೆ ಫೋನ್ ಇಟ್ಕೊಂಡು ಹಿಂಗೆ ಹೋಗಿದ್ದೀನಿ ಮತ್ತೆ ಫಸ್ಟು. ಅಲ್ಲೆಲ್ಲ ನೋಡ್ತಾ ಇದ್ರು, ನೀವು ನೋಡಿದ್ರಲ್ಲ ಕ್ಲಿಪ್ಪಿಂಗ್ಸ್ ಹೆಂಗಿದೆ ಅಂತ. ತಲೆ ಬಗ್ಸ್ಕೊಂಡು ಹೋದ್ರಲ್ಲಿ ತಲೆ ಬಗ್ಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ನೋಡ್ತಾ ಸ್ವೀಟ್ ಶಾಪಲ್ಲಿ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇದ್ರು ಅವರು. ನಾನು ಈಚೆಯಿಂದ ಹಿಂಗೆ ಫೋನ್ ಇಟ್ಕೊಂಡು ಬಂದಲ್ವಾ, ನಾನು ಒಂಥರ ಆಗೋಯ್ತು. ಅದಕ್ಕೆ ಅಲ್ಲಿ ಆಫ್ ಮಾಡಿಬಿಟ್ಟೆ ಶಾಪಲ್ಲಿ. ಅಂದರೆ ಆನಂದ್ ಸ್ವೀಟ್ಸ್. ನೆನ್ನೆ ನಾನು ಇನ್ನೊಂದು ಕ್ರೀಮ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಇವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೇಡ್ ಔಟ್ ಪಿಗ್ಮೆಂಟ್. ಗೈಸ್, ನಿಮ್ಮ ಸ್ಕಿನ್ ಕೇರ್ ಏನು ಮತ್ತು ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ನನಗೇನು ಗೊತ್ತಾಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಆಗಲಿ ಇದಾಗಲಿ ನಾನು ಏನೂ ವಾಚ್ ಮಾಡ್ತಾ ಇಲ್ಲ. ಮತ್ತು ನನ್ನ ಬ್ಲಾಗ್ ಆಯಿತು, ನನ್ನ ಎಡಿಟಿಂಗ್ ಆಯಿತು, ಆಫೀಸ್ ಆಯಿತು, ಇದಿಷ್ಟೇ ಮಾಡ್ತಿರೋದು ನಾನು. ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ, ಏನೇನು ಓಡ್ತಾ ಇದೆ ಸೋಷಿಯಲ್ ಮೀಡಿಯಾನಲ್ಲಿ ಏನೂ ನೋಡ್ತಾ ಇಲ್ಲ ಗೈಸ್. ನನಗೆ ಮೆಸೇಜಸ್ ನೋಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಹಂಗಾಗಿದೆ ಇವಾಗ ನನ್ನ ರೋಟೀನ್. ನೀವೇ ನೋಡ್ತಾ ಇದ್ದಾರೆ ಹೇಗಾಗಿದೆ ಅಂತ ಗೈಸ್. ನೋಡಿ, ಇದಕ್ಕೆ ಹೋಗಿ ಬಂದಮೇಲೆ ಮನಲ್ಲಿಗೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ನಾನು ಸಂಡೇ ಇನ್ನೂ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಗೈಸ್. ಸಂಡೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಬರೋದ ಏನು ನೋಡಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಯಾಟರ್ಡೆ ನನಗೆ ಆಫ್ ಇಲ್ಲ ಅಲ್ವಾ. ಗಾಡಿ ಸರ್ವಿಸು ಕೊಡ್ಬೇಕು, ನನ್ನ 2 ವೀಲರು ಅದೆಲ್ಲ ಇದೆ ಗೈಸ್. ವಿ ನೀಡ್ ಟು ಪ್ಲ್ಯಾನ್ ಗೈಸ್. ನಾನು ಹೊಸದಿದ್ರು ಅಷ್ಟೇ, ಹಳೇದಿದ್ರು ಅಷ್ಟೇ, ಹಿಂಗೆ ಅಂದ್ಬಿಟ್ಟು ಹಾಕೊತೀನಿ. ಅದು ಅಭ್ಯಾಸ ಆಗೋಗಿದೆ, ಏನೂ ಗೊತ್ತಿಲ್ಲ. ಹಿಂಗಂದು ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕೊಂಡ್ರೆ ಗೈಸ್ ಇಷ್ಟೇ ತೊಗೊಬೇಕಿದು, ಇದಿಷ್ಟೇ ಮಾತ್ರ. ಮಾಯ್ಶ್ಚರೈಸರ್ ನಾನು ನೋಡಿದ್ದೀರ ನೀವು, ನೈಟ್ ಸ್ಕಿನ್ ಕೇರ್, ಅದು ನೋಡಿ. ಬಟ್ ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದೆಲ್ಲ ಟೆಸ್ಟೆಡ್ ಡರ್ಮಟಾಲಜಿಸ್ಟ್ ಕೊಟ್ಟಿರುವಂಥದ್ದು ನನಗೆ, ನನ್ನ ಸ್ಕಿನ್ನು ಹೇಗೆ ಅಂತೆಲ್ಲ ಚೆಕ್ ಮಾಡಿ. ಅದಕ್ಕೆ ನಾನು ಆ ವ್ಲಾಗಲ್ಲೇ ಹೇಳಿ, ಆ ವ್ಲಾಗ್ ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ತೊಗೊಂಬಿಟ್ಟು ಹಾಕೊಂಡ್ಬಿಟ್ಟರು ಅಂತ. ಗೈಸ್ ನಾನ್ ವೆಜ್ ತಿನ್ಬೇಕನ್ನಿಸ್ತಾ ಇದೆ, ಏನು ಮಾಡೋಣ ಗೈಸ್. ಮಂಡೇ ಒಂದು ಟಾಸ್ಕ್ ಇದೆ ನನಗೆ, ಐ ಹ್ಯಾವ್ ಟು ಕ್ಲಿಯರ್. ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ನಾನು. ನನ್ನ ಡೈರಿನ ತಂದಿಲ್ಲ ಗೈಸ್, ನಾನು ಆಫೀಸೆಲ್ಲ ಬಿಟ್ಟು ಬಂದೆ. ಆ್ಯಕ್ಚುಲಿ ಡೈರಿ ಕ್ಯಾರಿ ಮಾಡಬೇಕಿತ್ತು, ನಂಗೆ ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಈಸಿ ಆಗ್ತಿತ್ತು. ಸೊ ನಾಳೆ ಹೋದ ತಕ್ಷಣ ಒಂದು ಸೆಷನ್ ಇರುತ್ತೆ ಗೈಸ್. ಅದಕ್ಕೆ ಇವತ್ತು ಸ್ವಲ್ಪ ಬ್ಯುಸಿ ಇದೆ. ಬೆಳಗ್ಗೆ ಒಂದು ಸೆಷನ್ ಇತ್ತು, ಮಧ್ಯಾಹ್ನ ಒಂದು ಸೆಷನ್ ಇತ್ತು ಗೈಸ್. ಟೈಮ್ ಹೋಗಿದೆ ಗೊತ್ತಾಗ್ತಿಲ್ಲ ನನಗೆ ಆಫೀಸಲ್ಲಿ, ಅಷ್ಟು ಕೆಲಸ ಇದೆ. ಗೈಸ್ ಇವತ್ತು ನೆಕ್ಸ್ಟ್ ಐಬ್ರೋಸ್ ಗೈಸ್. ನಾನು ಮಿರರ್ ಎತ್ಕೊಂಡಿಲ್ಲ, ಐ ಆಮ್ ಸೋ ಸಾರಿ. ಅದಕ್ಕೆ ಹಿಂಗೆ ಹಾಕೊತೀನಿ ಗೈಸ್. ಆ ಐಬ್ರೋಸ್ ಡಾರ್ಕ್ ಆಗಿ ಹಾಕೊತೀನಿ ನಾನು. ನೈಟ್ ಟೈಮ್ ಗ್ರೋತ್ ಆಗುತ್ತೆ ಅಂತ ಗೈಸ್. ನಾನು ಮಿರರ್ ಎತ್ಕೊಂಡಿಲ್ಲ, ಹಿಂಗೆಂಗೋ ಹಾಕಿದ್ರೆ ಆಮೇಲೆ ಬೇಕೊಂಬಿಡಿ ಏನು ಹಿಂಗಾಗಿದ್ದಾಳೆ ಅಂತ ಗೈಸ್. ಕ್ರಿಕೆಟು ಯಾರು ವಿನ್ ಆಗ್ತಾ ಇರೋದು ನನಗೆ, ಐ ಆಮ್ ಸೋ ಸಾರಿ. ಕ್ರಿಕೆಟ್ ಬಗ್ಗೆ ನಂಗೆ ಒಂಚೂರು ನಾಲೆಜ್ ಇಲ್ಲ ಗೈಸ್. ಎಷ್ಟು ರನ್ಸ್ಗೆ ಎಷ್ಟು ಇದು, ಏನು ಬಾಲ್ಸ್ ಎಷ್ಟು ಬಾಲ್ಸಿಗೆ ಎಷ್ಟು ರನ್ಸು, ಬ್ಯಾಟಿಂಗ್ ಎಷ್ಟು ಮಾಡಬೇಕು ಗೈಸ್. ಐ ಆಮ್ ಸೋ ಸಾರಿ. ನಾನು ಏನಾದರೂ ಸ್ವಲ್ಪ ವರ್ಡ್ಸ್ ಆಚೆ ಈಚೆ ಮಾಡಿದ್ರೆ, ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಕ್ರಿಕೆಟ್ ಬಗ್ಗೆ. ಅದಕ್ಕೆ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ಕ್ರಿಕೆಟ್ ಲವರ್ಸ್ ಇರ್ತಾರಲ್ವ, ಆಮೇಲೆ ಅಷ್ಟೇ ನನ್ನ ಕತೆ ಗೈಸ್. ಸ್ಕಿನ್ ಕೇರ್ ಆಯಿತು, ನಾನು ಅಪ್ಡೇಟ್ಸ್ ಕೊಡ್ತೀನಿ, ಯೂಟ್ಯೂಬ್ ಅಪ್ಡೇಟ್ಸ್ ಗೈಸ್. ಏನು ಗೊತ್ತಾ ನಂದು, ನಾನು ಹೇಳ್ದಲ್ವಾ, ನಾನು ಹೇಳ್ದೆ ತಾನೆ ಯೂಟ್ಯೂಬಲ್ಲಿ ನಂದು ಅಡ್ವರ್ಟೈಸಿಂಗ್ ಆ್ಯಡ್ ಆಗ್ತಾ ಇದೆ. ಲಿಪ್ ಬಾಮ್ ನಿವ್ಯಾ ಇದೆ ನಾನು ಯೂಸ್ ಮಾಡೋದು. ಎಷ್ಟು ನಮ್ಮ ಆಫೀಸಲ್ಲಿ ಕಿರಣ್ ಅಂತ ನನ್ನ ಕೊಲೀಗ್ ಇದ್ದಾರೆ ಆಯಿತಾ. ಅವರು ಕೇಳಿದ್ರು ನನಗೆ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ ಅಂತ. ಅವಾಗ ನಾನು ಹೇಳಿದ್ದೀನಿ ನಾನು ವ್ಲಾಗ್ ಮಾಡ್ತೀನಿ, ವೀಡಿಯೋಸ್ ಎಡಿಟ್ ಮಾಡ್ಕೊತೀನಿ ಅಂತ. ಅವ್ರೇನು ಮಾಡಿದ್ದಾರೆ, ಮಿಕ್ಕಿದ ಕೊಲೀಗ್ ಹೇಳಿದ್ದಾರೆ. ಸೊ ಅವ್ರಿಗೆ ಗೊತ್ತಾಯ್ತು ನಾನು ವ್ಲಾಗ್ಸ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಆಫೀಸ್ಗೆ ಹೋದ ತಕ್ಷಣ ಏನೋ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ ಅಲ್ವಾ, ಅವಾಗ ಯಾರೋ ಬಂದರೆ ಸ್ಟಾಪ್ ಮಾಡಿಬಿಡ್ತಿದ್ದೆ ಅಲ್ಲೇ. ನನಗಂದರೆ ನನಗೆ ಹೇಳಿ ನನ್ನ ಅಡ್ವರ್ಟೈಸಿಂಗ್ ನಾನೇ ತೊಗೊಳೋದು ಬೇಡ ಅಂತ. ಅದೇನೋ ಗೊತ್ತಿಲ್ಲ ನನಗೆ. ಸಬ್ಸ್ಕ್ರೈಬರ್ಸ್ ನಾನು ನನ್ನ ಫ್ಯಾಮಿಲಿ ಹೇಳಿ ತೊಗೊಬೋದು 200-300 ಜನ. ಬಟ್ ನನಗೆ ಆ ಥರ ಸಬ್ಸ್ಕ್ರೈಬರ್ಸ್ ಬೇಡ, ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬೇಕು. ನಾನೊಂದು ಎಷ್ಟೋ ವ್ಲಾಗ್ಸಲ್ಲಿ ಹೇಳಿದ್ದೀನಿ. ಅದಕ್ಕೇ ಅವ್ರು ಬಂದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಿದ್ದ. ಇವಾಗ ಆರಾಮಾಗಿ ಮಾಡ್ಬೋದು ನಾನು, ಎಲ್ರಿಗೂ ಗೊತ್ತಲ್ವಾ, ಗೊತ್ತಲ್ವ ಇವಾಗ. ಅದಕ್ಕೆ ನಾನು ಆರಾಮಾಗೆ ಕ್ಲಿಪ್ಪಿಂಗ್ಸ್ ತೊಗೊಬೋದು ಇವಾಗ ಗೈಸ್. ಇವತ್ತು ನಾನು ಜಾಯಿನ್ ಆಗಿದ್ದೆ ಅಲ್ವಾ, ಸ್ವೀಟ್ಸ್ ಕೊಡ್ಸಿರಲ್ಲ. ಅದಕ್ಕೆ ಇವತ್ತು ಸ್ವೀಟ್ಸ್ ಬಟ್ ಪಾರ್ಟಿ ಪೆಂಡಿಂಗ್ ಇದೆ. ಪಾರ್ಟಿ ಮಾಡಬೇಕು 1 ಮಂತ್ ಆದಮೇಲೆ, ಸ್ಯಾಲ್ರಿ ಬಂದಮೇಲೆ ಪಾರ್ಟಿ ಗೈಸ್. ಇಷ್ಟೇ ನಾನು ಸ್ಕಿನ್ ಕೇರ್ ಮಾಡೋದು. ಹೀಗೆ ಮಾಡಿ ಮಲ್ಕೊಂಡ್ಬಿಟ್ರೆ, ಊಟ ಇನ್ನೂ ಮಾಡಿಲ್ಲ ಗೈಸ್.
ಬಂದ ತಕ್ಷಣ ಸ್ಕಿನ್ ಕೇರ್ ಮಾಡ್ಕೊಂಬೇಡ ಅಂತ. ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಡಸ್ಟ್ ಫೀಲ್ ಆಗ್ತೈತೆ ನನಗೆ ಇವತ್ತು. ಅದಕ್ಕೆ ನಾನು ಬಂದ ತಕ್ಷಣ ಸ್ಕಿನ್ ಕೇರ್ ಮಾಡಿ ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಂತ ಬಂದು ಪಟ ಗೈಸ್ 10 ಮಿನಿಟ್ಸಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇವತ್ತು ಗೊತ್ತಾ. ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಹಿಂಗೆ ಕೂತ್ಕೊಂಡೆ. ಇಲ್ಲೇ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡು ಹಿಂಗೆ ಹಾಕ್ಕೊಂಡು ಮಾತಾಡ್ತಾ ಹಾಕ್ಕೊಳ್ಳೋಣ ಅಂತ. ಗೈಸ್ ಅಪ್ಡೇಟ್ಸ್ ನೋಡೋಣ. ಇವತ್ತು ಏನಾಗಿದೆ ಯೂಟ್ಯೂಬ್ ಸ್ಟುಡಿಯೋ. Oh my gosh! Guys, total views 3.9k. Watch time 6969. Subscribers 38 plus idare ಅಂದ್ರೆ 39. Thank you so much guys. ಇದು ನಾನು ಸ್ಕ್ರೀನ್‌ಶಾಟ್ ಇಟ್ಕೊಂಡು ಇಟ್ಕೊಂತೀನಿ. Yahoo! Thank you so much guys. I am really happy. Thank you so much. Guys ಇಲ್ಲಿ ನೋಡಿ, ಇದು ಮಾರ್ಕ್ ಹೋಗೋಕೆ ಇವಾಗ ನನಗೆ 1 ವೀಕ್ ಆದ್ರೂ ಬೇಕು. ಇಲ್ಲೊಂದಿದೆ ಗೈಸ್. ಏನ್ ಗೊತ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಅವರು ನಿಮ್ಮ ಹೆಸರನ್ನ ಕಾಮೆಂಟ್ ಮಾಡಿ. ಸೊ ನಾನು ನಿಮ್ಮ ಹೆಸರು ಹೇಳ್ತೀನಿ ವ್ಲಾಗಲ್ಲಿ, ಡೈಲಿ ವ್ಲಾಗಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರ ಅಂತ ನಂಗೆ ಗೊತ್ತಾಗಲ್ಲ ಇದರಲ್ಲಿ ಸಬ್ಸ್ಕ್ರೈಬರ್ಸ್. ಅದಕ್ಕೇನೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಅವಾಗ ಕಾಮೆಂಟ್ನಲ್ಲಿ ಹೆಸರು ಹಾಕಿ ನಿಮ್ಮದು. ನಾನು ಅವಾಗ ಅನೌನ್ಸ್ ಮಾಡ್ತೀನಿ, ಇವರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಗೈಸ್ ಐ ಆಮ್ ಸೋ ಹ್ಯಾಪಿ ಟುಡೇ. ನನಗೆ ಖುಷಿ ಆಗ್ತಾ ಇದೆ. ಅನಾಲಿಟಿಕ್ಸ್ ನೋಡಿ ಗೈಸ್. ಅದೇ ಇನ್ಸ್ಟಾಗ್ರಾಮ್ ನಾನು ಏನು ಮಾಡಲಿ, ಅದು ಸ್ಕ್ಯಾಮಾ ರಿಯಲ್ಲಾ ನಂಗೆ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಕೇಳೋಣ ಅಂದರೆ ನೀವು ಯಾರೂ ಆನ್ಸರ್ ಮಾಡ್ತಾ ಇಲ್ಲ. ಏನು ಮಾಡೋದು ಅಂತ. ಶೂಟಿಗೆ ಹೋಗೋದಾ, ಏನು ಮಾಡೋದು ಥಿಂಕಿಂಗ್ ಗೈಸ್. ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಟಿಲ್ ಸಂಡೇವರೆಗೂ ಟೈಮ್ ಇದೆ ನನಗೆ. ಸೊ ಸಂಡೇವರೆಗೂ ಯೋಚನೆ ಮಾಡಿ ಐ ವಿಲ್ ಅಪ್ಡೇಟ್ ಯು ಗೈಸ್. ಗೈಸ್ ಅಡುಗೆ ಏನು ಗೊತ್ತಾ, ಮೊಳಕೆ ಹುಳ್ಳಿಕಾಳು ಸಾಂಬಾರ್, ಮುದ್ದೆ, ರೈಸ್. ಗೈಸ್ ನಾನು ಡೈಲಿ ಮುದ್ದೆ ತಿಂತೀನಿ ನೈಟ್ ಟೈಮ್ ಗೊತ್ತಾ. ಮುದ್ದೆ ತಿಂತೀನಿ ಅಷ್ಟೇ, ರೈಸ್ ತಿನ್ನಲ್ಲ. ಬಟ್ ನಾನು ಡಯಟ್ ಅಂತ ಆ ಥರ ಏನೂ ಫಾಲೋ ಮಾಡಲ್ಲ. ಬಟ್ ನನಗೆ ಮನೆ ಊಟ ತಿಂತೀನಿ ಅಷ್ಟೇ, ಹೊರಗಡೆ ಊಟ ನಾನು ಅಷ್ಟು ಇದು ಮಾಡಲ್ಲ. ಅದಕ್ಕೆ ನಾನು ದಪ್ಪ ಆಗಲ್ಲ. ಸೊ ದಿಸ್ ಇಸ್ ದ ರೀಸನ್ ನನಗೆ. ಬಟ್ ದಪ್ಪ ಆಗಬೇಕು, ಇನ್ನೂ 1 ರೌಂಡ್ 2 ರೌಂಡ್ ದಪ್ಪ ಆಗಬೇಕು. ಬಟ್ ಹೊರಗಡೆ ಫುಡ್ ತಿಂದರೆ ನನಗಾಗಲ್ಲ, ಮನೆ ಊಟನೇ ತಿನ್ನೋದು ನಾನು. ಸೊ ನೀವು ಎಲ್ಲರೂ ಡೈಲಿ ಮುದ್ದೆ ತಿನ್ನಿ. ಮುದ್ದೆ, ರಾಗಿ ಮುದ್ದೆ ತುಂಬ ಮುಖ್ಯ ಅದು. ಏನಕ್ಕಂತ ಹೇಳಿ ಇವಾಗಿನ ಫುಡ್ಸ್ ಗೊತ್ತು ನಿಮಗೆ ಯಾವ ಥರ ಬರ್ತಾ ಇದೆ ಏನು ಅಂತ. ಸೊ ಮುದ್ದೆ ತಿನ್ನಿ. ನಾನು ಅಷ್ಟೇ ಮುದ್ದೆ ತಿಂತೀನಿ, ಡೈಲಿ ಮುದ್ದೆ ತಿಂತೀನಿ ಗೈಸ್. ನಾನು ರೈಸ್ ತಿನ್ನಲ್ಲ, ನೈಟ್ ಟೈಮ್ ಮಾತ್ರ. ಬಟ್ ಬೆಳಗ್ಗೆ ಮಧ್ಯಾಹ್ನ ರೈಸ್ ತಿಂತೀನಿ, ಏನಿದ್ರು ಓಕೆ. ಬಟ್ ನೈಟ್ ಟೈಮ್ ನನಗೆ ಮುದ್ದೆ ಇರಬೇಕು. ಮತ್ತೆ ಗೈಸ್ ಎಲ್ಲರೂ ಹೇಗಿದ್ದೀರಾ? ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ? ದಯವಿಟ್ಟು ಕಾಮೆಂಟ್ ಪ್ಲೀಸ್. ಓಕೆ, ಮತ್ತೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಲಾ ನಾನು. ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮ್ಗೆ ಇಷ್ಟ ಆಗ್ತಾ ಇದೆ ನನ್ನ ವ್ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೋಗ್ತಾ ಕಂಟೆಂಟ್ ಇನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗ್ತೀನಿ ಗೈಸ್. ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ನನಗೆ ಏನು ನಿಮಗೆ ಅಂದರೆ ಕ್ಲಿಪ್ಪಿಂಗ್ಸ್ಗೋಸ್ಕರ ನಾನು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ನಾನು ಎಷ್ಟು ಶೂಟ್ ಮಾಡ್ಬೋದು ಅಷ್ಟು ನಾನು ಶೂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಅನಾಲಿಟಿಕ್ಸ್ ನನಗೆ ನೋಡಿ ತುಂಬ ಖುಷಿ ಆಯಿತು. ಯೂಟ್ಯೂಬ್ ಅನಾಲಿಟಿಕ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಅನಾಲಿಟಿಕ್ಸ್ ಆಗಲಿ. ಬಟ್ ಗೈಸ್ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಯೂಟ್ಯೂಬ್ ಅನಾಲಿಟಿಕ್ಸ್ ಮೇಲೆ ಅಂದರೆ ಯೂಟ್ಯೂಬ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರೋದು ನಂದು. ಇನ್ಸ್ಟಾಗ್ರಾಮ್ UGC ಬಗ್ಗೆ ಅಷ್ಟು ನಾನು ತಲೆ ಕೆಡ್ಸ್ಕೊತಾ ಇಲ್ಲ. ಏನಕ್ಕಂತ ಹೇಳಿದ್ದೀನಲ್ವ, ಅದರಲ್ಲಿ ಜಾಸ್ತಿ ಪಿಚ್ ಮಾಡೋಕ್ಕಾಗಲ್ಲ ನಾವು. ಸೊ ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಗೈಸ್. ಅದಕ್ಕೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಐ ಲವ್ ಯು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.